ಮಹದೇವಪುರ ಕ್ಷೇತ್ರದ ಕಾಡುಗೋಡಿ ದಿನ್ನೂರು ಗ್ರಾಮದ 750 ಎಕರೆ ಜಮೀನು ಅರಣ್ಯ ಭೂಮಿ ಅಂತ ಹೇಳಿ ತೆರವು ಕಾರ್ಯಾಚರಣೆಗೆ ಮುಂದಾದ ರಾಜ್ಯ ಸರ್ಕಾರ. 1, 2, 3, 4 ಅಲ್ಲ 750 ಎಕರೆ ಜಮೀನ್ರಿ ಅರಣ್ಯ ಭೂಮಿ ಅಂತ ಹೇಳಿ ತೆರವು ಕಾರ್ಯಾಚರಣೆಗೆ ಮುಂದಾದ ಸ್ಟೇಟ್ ಗವರ್ನಮೆಂಟ್. ಈ ಭೂಮಿಯನ್ನ ರೈತರಿಗೆ ಮಂಜೂರು ಮಾಡಿದ್ದ ಕಾಡುಗೋಡಿ ಸಹಕಾರ ಟ್ರಸ್ಟ್. ಅಂದಿನಿಂದ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಾ ಬಂದಿದ್ದ ರೈತರು ಅಲ್ಲಿವರೆಗೂ ಮಲಗಿದ್ದ ಸರ್ಕಾರ ನಿನ್ನೆ ಮೊನ್ನೆ ಎಚ್ಚರಗೊಂಡು ಸರ್ಕಾರದ ನಡೆ ಖಂಡಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆ ಆಗ್ತಾ ಇದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ. ಮುಖ್ಯಮಂತ್ರಿ ಮತ್ತು ಕಾಡು ಮಂತ್ರಿ ಈಶ್ವರ್ ಖಂಡ್ರೆಗೆ ಧಿಕ್ಕಾರ ಹಾಕಿದ ಬಿಜೆಪಿಗರು ದಲಿತರನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಎಂದು ಪ್ರತಿಭಟನೆಯಲ್ಲಿ ಕೂಗುಗಳು ಕೇಳಿ ಬರ್ತಾ ಇದೆ. 5 ಹುಲಿಗಳು ಸತ್ತು ಹೋಗಿದ್ವು, ಇದು ಸಚಿವರಿಗೆ ಗೊತ್ತಾಗುವುದಿಲ್ಲ. ಬೆಲೆ ಬಾಳುವ ಜಮೀನು ಮಾತ್ರ ಅರಣ್ಯನ ಸಚಿವರ ವಿರುದ್ಧ ಛಲವಾದಿ ಗುಡುಗಿದ್ದಾರೆ. ಮಹದೇವಪುರ ಕ್ಷೇತ್ರದ ಕಾಡುಗೋಡಿ ದಿನ್ನೂರು ಗ್ರಾಮದ 700 ಎಕರೆ ಜಮೀನು ಅರಣ್ಯ ಭೂಮಿ ಅಂತ ಹೇಳಿ ತೆರವು ಕಾರ್ಯಾಚರಣೆಗೆ ಮುಂದಾದ ರಾಜ್ಯ ಸರ್ಕಾರ. ಈ ಬಗ್ಗೆ ಬಿಜೆಪಿಯಿಂದ ಪ್ರತಿಭಟನೆಗಳು ನಡೀತಾ ಇದೆ. ಕಾಡು ಮಂತ್ರಿಗೆ ಈ ಹಿಂದೆ ಗೊತ್ತಾಗದೇ ಇರತಕ್ಕಂತಹ ಸತ್ಯ ನಿನ್ನೆ ಮೊನ್ನೆ ಗೊತ್ತಾಗಿದ್ದು ಹೆಂಗೆ? ದಲಿತ ಸಮುದಾಯವನ್ನ ಒಕ್ಕಲೆಬ್ಬಿಸುವಂತಹ ಪ್ರಯತ್ನ ನೋಡ್ರಿ. ಕೆಲವೊಮ್ಮೆ ಕೆಲ ಸೂಕ್ಷ್ಮ ವಿಚಾರಗಳು ಒಂದು ಸಮುದಾಯವನ್ನು ಒಕ್ಕಲೆಬ್ಬಿಸಿದಾಗ ಕರ್ನಾಟಕದಲ್ಲಾಗುವ ಕ್ರಾಂತಿಯ ಬಗ್ಗೆ ಪರಿಜ್ಞಾನ ಇಲ್ಲ ಅಂದರೆ ಏನು ಹೇಳಬೇಕಿದಕ್ಕೆ? ಕೆಲವು ವಿಚಾರಗಳು ನ್ಯಾಯ ಸರ್ಕಾರದ ಪರವೇ ಇದ್ದರೂ ಕೂಡ ಒಂದಷ್ಟು ಸಮಯಗಳನ್ನು ಕೊಡಬೇಕಾಗಿ ಬರುತ್ತೆ. ಏಕಾಏಕಿ ನ್ಯಾಯ ನಮ್ಮದೇ ಪರವಾಗಿದೆ, ಇಲ್ಲಿ ನೋಡಿ, ನ್ಯಾಯ ಸರ್ಕಾರದ ಪರವಾಗಿದೆಯೋ ಅಥವಾ ಅಲ್ಲಿನ ರೈತರ ಪರವಾಗಿದೆಯೋ ಅದು ಇನ್ನೂ ಕೂಡ ಖಾತ್ರಿ ಅಲ್ಲ. ಒಂದು ವೇಳೆ ಸರ್ಕಾರದ ಪರವೇ ಆಗಿದ್ರೆ, ಅಲ್ಲಿ ವಿಚಾರಗಳು ಸೂಕ್ಷ್ಮವಾಗಿದ್ದರೆ ಒಂದಷ್ಟು ಸಮಯ ತೆಗಿಬೇಕು. ನೋಟಿಸ್ ಕೊಟ್ಟು 1-2 ವರ್ಷ ಸಮಯ ಕೊಟ್ಟು ಅಲ್ಲಿನ ರೈತರಿಗೆ ಮತ್ತು ಆ ಸಮುದಾಯಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿ ಅದಾದ ನಂತರ ಒಕ್ಕಲೆಬ್ಬಿಸುವ ಪ್ರಯತ್ನ ಪಟ್ಟರೂ ಕೂಡ ಇಷ್ಟರ ಮಟ್ಟಿಗಿನ ಚರ್ಚೆಗಳಾಗೋದಿಲ್ಲ. ಏಕಾಏಕಿ ಮಲಗಿದ್ದ ಕುಟುಂಬವು ಬೆಳಗಾಗೋಷ್ಟರಲ್ಲಿ ಅಧಿಕಾರಿಗಳು ಬರ್ತಾರೆ, ನೀವು ಇರೋ ಜಾಗಗಳನ್ನು ಬಿಟ್ಟು ಹೋಗಿ ನಾವು ತೆರವು ಮಾಡ್ತಾ ಇದ್ದೀವಿ. ಇದೊಂದು ಶಾಕಿಂಗ್ ಅಲ್ವಾ? 1-2 ಎಕರೆ ಜಮೀನಲ್ಲ, ಅದು 750 ಎಕರೆ ಜಮೀನು. ಸೊ ಸಂಬಂಧಪಟ್ಟಂಥ ಇಲಾಖೆ ಇದನ್ನು ಕೂಲಂಕುಷವಾಗಿ ಪರಿಶೀಲನೆಗೆ ಒಳಪಡಿಸಬೇಕು ಅಂತ ಹೇಳಿ ವಿಪಕ್ಷ ಸ್ಥಾನದಲ್ಲಿ, ಅದರಲ್ಲೂ ಕೂಡ ವಿಧಾನ ಪರಿಷತ್ ವಿಪಕ್ಷ ನಾಯಕ ಆದ ಛಲವಾದಿ ನಾರಾಯಣಸ್ವಾಮಿಯ ನೇತೃತ್ವದಲ್ಲಿ ಪ್ರತಿಭಟನೆಗಳಾಗಿದೆ. ಒಕ್ಕಲೆಬ್ಬಿಸಿರ್ತಕ್ಕಂಥ ಅರಣ್ಯ ಸಚಿವರಿಗೆ, ದಲಿತ ರೈತರನ್ನು ಒಕ್ಕಲೆಬ್ಬಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಅರಣ್ಯ ಇಲಾಖೆ ಮಾನ್ಯ ಈಶ್ವರ್ ಖಂಡ್ರೆಯವರ ನೇತೃತ್ವದಲ್ಲಿ ಇವತ್ತು ದಲಿತರ ಕತ್ತು ಈಚುಕುವ ಕೆಲಸವನ್ನ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಇದನ್ನ ತಕ್ಷಣ ಅಲ್ಲೇನು ಕಾರ್ಯಾಚರಣೆ ನಡೀತಾ ಇದೆ ಅದನ್ನ ತಕ್ಷಣ ನಿಲ್ಲಿಸಬೇಕು. ಅರಣ್ಯ ಇಲಾಖೆ ಅರಣ್ಯದ ಕೆಲಸ ಮಾಡೋದು ಬಿಟ್ಟು ಬೆಲೆ ಬಾಳುವ ಜಮೀನುಗಳನ್ನು ಕಬಳಿಸೋ ಕೆಲಸ ಮಾಡ್ತಾ ಇದೆ. ಇದನ್ನ ಮುಖ್ಯಮಂತ್ರಿಗಳು ಸಿಗದೇ ಇರೋ ಕಾರಣ ನಾವು ಮುಖ್ಯ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಬೇಕು ಅಂತೇಳಿ ಬಂದಿದ್ದೇವೆ. ಮಾನ್ಯರನ್ನ ಭೇಟಿ ಮಾಡಲಿಕ್ಕೆ ಅನೇಕ ಸಂದರ್ಭಗಳಲ್ಲಿ ಪ್ರಯತ್ನ ಪಟ್ಟರು, ಅವರು ಸಿಕ್ಕಿರಲಿಲ್ಲ. ನಾವೀಗ ಇವತ್ತು ಅವರ ಕಚೇರಿಯ ಮುಂದೆ ಧರಣ ಮಾಡಬೇಕಂತಲೇ ಬಂದಿದ್ದು. ಆದರೆ ಅವರಿಗೆ ಸೌಖ್ಯ ಇಲ್ಲ, ಮನೆಯಲ್ಲಿದ್ದಾರೆ ಅಂತ ಗೊತ್ತಾಗಿದ್ದರಿಂದ ನಾವು ಆ ಕೆಲಸವನ್ನು ಮಾಡಲಾರದೆ ಅರಣ್ಯ ಇಲಾಖೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.